ಪ್ರತೀಕಾರದ ದಾಳಿಯನ್ನ ಮಾಡದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಜಮಿನ್ ನೆತನ್ಯಾಹು ಜೊತೆಗೆ ಫೋನ್ ಸಂಪರ್ಕದಲ್ಲಿ ಶಾಂತಿ ಮಾತುಕತೆ ಒಪ್ಪಂದವನ್ನು ಸೈನ್ ಮಾಡ್ಕೊಳ್ಳೋಣ, ಬೇಡ ಯುದ್ಧ ಅಂತೇನೋ ಹೇಳಿದಾರಂತೆ. ಅದನ್ನು ಸ್ವತಃ ಡೊನಾಲ್ಡ್ ಟ್ರಂಪೇ ಹೇಳಿಕೊಂಡಿದ್ದಾರೆ. ಬಟ್ ಇದು ಎಷ್ಟು ನಿಜ ಅನ್ನೋದನ್ನು ನೋಡಬೇಕಾಗತ್ತೆ. ಆಮೇಲೆ ಇನ್ನೊಂದು ವಾದ ಇತ್ತು, ಇಸ್ರೇಲ್ ಅಮೆರಿಕದ ಅಧಿಕಾರಿಗಳ ವಿರುದ್ಧನೇ ಬೇಹುಗಾರಿಕೆ ಮಾಡ್ತಿದೆ, ಅಮೆರಿಕ ಸಿಟ್ಟಾಗಿದೆ, ಅಂತರ ಕಾಯ್ದುಕೊಳ್ಳೋದಕ್ಕೆ ಮುಂದಾಗ್ತಿದೆ ಅಂತೆಲ್ಲ ಡೆವಲಪ್ಮೆಂಟ್ ಇರಬೇಕಾದ್ರೆ ಮತ್ತೊಂದು ಸಲ ಇಸ್ರೇಲ್ ಇರಾನ್ ಜಗಳ, ಅಮೆರಿಕ ಇಲ್ಲಿ ಶಾಂತಿ ಮಾತುಕತೆ ಮುಖಾಂತರ ಎಲ್ಲವೂ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಬಿಳಿ ಪಾರಿವಾಳದ ವೇಷವನ್ನು ತೊಟ್ಟಿದೆ. ಈ ಬಿಳಿ ಪಾರಿವಾಳದ ವೇಷ ಕಳ್ಚಾಕಿ ನೆಕ್ಸ್ಟ್ ಯಾವಾಗ ಕೈಯಲ್ಲಿ ಗನ್ ಹಿಡ್ಕೊಳ್ತಾರೆ, ತುಪಾಕಿ ಇಟ್ಕೊಳ್ತಾರೆ ಗೊತ್ತಿಲ್ಲ ನಮಗೆ. ಸದ್ಯಕ್ಕಂತೂ ಬಾಯಲ್ಲಿ ಶಾಂತಿ ಮಂತ್ರ ಘೋಷಣೆ ಆಗ್ತಾ ಇದೆ, ಪಠಣೆ ಆಗ್ತಾ ಇದೆ. ನೋಡ್ಬೇಕು ನಿಜವಾಗ್ಲೂ ಅಮೆರಿಕ ಬಯಸ್ತಾ ಇರೋದು ಏನು ಅಂತ. ಇಷ್ಟು ಮಾತ್ರ ಅಲ್ಲ, ಟ್ರಂಪ್ ಬೀಂಗ್ ಟ್ರಂಪ್ ಸ್ಟೈಲೇ ಇದಲ್ವಾ, ವಾರ್ನಿಂಗ್ ಕೊಡೋದು, ದಾದಾಗಿರಿ ಮಾಡೋದು. ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಮತ್ತೊಂದ್ಸಲ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಬೇಕು ನೀವು, ಇಲ್ಲಾಂದರೆ ನಿಮ್ಮನ್ನು ಸರ್ವನಾಶ ಮಾಡಿಬಿಡ್ತೀವಿ, ನಿಮ್ಮನ್ನು ಭೂಪಟದಿಂದಲೇ ತೆಗೆದು ಬಿಡ್ತೀವಿ ಅಂತೆಲ್ಲ ತಮ್ಮ ಹಳೆ ಡೈಲಾಗ್ಗಳಿಗೆ ಪಾಲಿಷ್ ಮಾಡಿ ಮತ್ತೊಂದ್ಸಲ ಡೊನಾಲ್ಡ್ ಟ್ರಂಪ್ ಈ ಡೈಲಾಗ್ಗಳನ್ನು ಬಿಟ್ಟಿದ್ದಾರೆ. ಈ ಡೈಲಾಗ್ಗಳು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಇರಾನ್ ಲಾಸ್ಟ್ ಟೈಮ್ ಈ ಡೈಲಾಗ್ಗಳಿಗೆ ಕೇರೆ ತೆಗೆದಿರಲಿಲ್ಲ. ಈ ಸಲ ಕೂಡ ಇರಾನ್ನ ಬಿಹೇವಿಯರ್ ನೋಡಿದ್ರೆ ಅದು ಕೇರ್ ತೆಗೆಯೋ ಹಂಗೆ ಕಾಣಿಸಲ್ಲ. ಸೊ ಮತ್ತೊಂದು ಸಲ ಯುದ್ಧದ ಅಖಾಡಕ್ಕೆ ಜಿಗಿಯುತ್ತಾ ಅಮೆರಿಕ ಅನ್ನೋದನ್ನು ನೋಡಬೇಕಾಗತ್ತೆ. ಜಗತ್ತಿನ ದೊಡ್ಡಣ್ಣನ ದುರ್ವರ್ತನೆಗೆ ಇಡೀ ಜಗತ್ತು ಬೆಸ್ತು ಬಿದ್ದಿದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಒಂದು ಕೈಯಲ್ಲಿ ಗನ್ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಬಿಳಿ ಬಾವುಟ ಹಿಡ್ಕೊಂಡ್ರೆ ಅದನ್ನು ಒಪ್ಪಲ್ಲ ನಾವು ಅಂತ ಇರಾನ್ ಹೇಳಿದೆ. ಬಟ್ ಈಗಲೂ ಅಮೆರಿಕದ ಬಿಹೇವಿಯರಲ್ ಚೇಂಜಸ್ ಒಂಚೂರು ಆಗಿಲ್ಲ, ಸೇಮ್ ರೀತಿ ಟ್ಯಾಕ್ಟಿಕ್ಸನ್ನು ಯೂಸ್ ಮಾಡ್ತಿದೆ. ಏನಾಗ್ಬೋದು ಈ ವಾರ್ನಿಂಗು ಮತ್ತು ಶಾಂತಿ ಒಪ್ಪಂದಕ್ಕೆ ಏನು ಬೆಲೆ ಸಿಗ್ಬೋದು? ನೋಡಿ, ಇಲ್ಲಿ ಎರಡು ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿದಾವೆ. ಒಂದು ನೋಡಿ, ಅಮೆರಿಕಕ್ಕೂ ಕೂಡ ಈ ಯುದ್ಧ ಬೇಕಾಗಿಲ್ಲ. ಯಾಕೆಂದ್ರೆ ಅಮೆರಿಕದಲ್ಲೂ ಕೂಡ ಆಂತರಿಕವಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಯುದ್ಧವನ್ನ ಮುಂದುವರಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡಗಳು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಇತ್ತೀಚೆಗೆ ಅಮೆರಿಕದ ಸಂಸತ್ನಲ್ಲೂ ಕೂಡ ಈ ಯುದ್ಧವನ್ನ ಮುಂದುವರಿಸಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಹುಮತದ ನಿರ್ಣಯವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಸೊ ಹೀಗಾಗಿ ಇರಾನ್ನ ಮೇಲೆ ಅಮೆರಿಕ ನೇರವಾದಂತಹ ದಾಳಿಯನ್ನ ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಸೊ ಹೀಗಾಗಿ ಇಸ್ರೇಲ್ನ ಮೂಲಕ ದಾಳಿ ಮಾಡಿಸುವಂತ ಸಾಧ್ಯತೆಗಳಿದಾವೆ. ಸೊ ಇದನ್ನ ತೆರೆಮರೆಯಲ್ಲಿ ಅಥವಾ ಮರೆಮಾಚುವಂತಹ ದೃಷ್ಟಿಯಿಂದ ಸಂಯಮವನ್ನು ಕಾಪಾಡಿಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಇಸ್ರೇಲ್ಗೆ ಸಂದೇಶವನ್ನು ಕೊಡುವುದರ ಜೊತೆಗೆ ಇರಾನ್ಗೂ ಕೂಡ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಈ ಹಿಂದೆ ಹಾಕಿದಂತಹ ಷರತ್ತುಗಳನ್ನ ಒಪ್ಪುವ ಮೂಲಕ ಕದನ ವಿರಾಮವನ್ನ ಶಾಶ್ವತವಾಗಿ ಫಾಲೋ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಆದ್ರೆ ಇರಾನ್ ಇದನ್ನ ಒಪ್ಪಿಕೊಳ್ಳುವಂತಹ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಈ ಹಿಂದೆಯೂ ಕೂಡ ಅದು ನೇರವಾಗಿ ಹೇಳಿತ್ತು, ನಾವು ಈ ಕಂಡೀಷನ್ಸ್ ನ ಫಾಲೋ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟಪಡಿಸುವಂತ ಕೆಲಸವನ್ನ ಕೂಡ ಮಾಡಿತ್ತು. ಸೊ ಹೀಗಾಗಿ ಒಂದು ಹಂತದಲ್ಲಿ ಯುದ್ಧವನ್ನು ಕೂಡ ಮಾಡಕ್ ಸಾಧ್ಯ ಆಗದೆ ಇದ್ದಂತ ಹಿನ್ನೆಲೆಯಲ್ಲಿ ಅಮೆರಿಕ ಕೂಡ ಸುಮ್ಮನಾಗಿತ್ತು. ಆದ್ರೆ ಈಗ ಮತ್ತೆ ಇಸ್ರೇಲ್ ತನ್ನ ದಾಳಿಯನ್ನು ಮುಂದುವರಿಸಿರುವಂತಹ ಕಾರಣದಿಂದಾಗಿ ಮತ್ತೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇರಾನ್ನ ಪ್ರತಿಕ್ರಿಯೆ ಆಧಾರದ ಮೇಲೆ ಅಮೆರಿಕ ಬಹುಶಃ ನೇರವಾದಂತಹ ದಾಳಿಯನ್ನ ಮಾಡದೆ ಇಸ್ರೇಲ್ ಮೂಲಕ ದಾಳಿಯನ್ನ ಮಾಡಿಸುವಂತ ಸಾಧ್ಯತೆಗಳಿದಾವೆ. ಜಗತ್ತಿನ ಕಣ್ಣೊರೆಸುವ ತಂತ್ರದ ಭಾಗವಾಗಿ ನನಗೂ ಈ ಯುದ್ಧಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಅಂತರವನ್ನ ಕೂಡ ಕಾಯ್ದುಕೊಳ್ಳುವಂತ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಮಮತಾ, ರೈಟ್, ಹಾಗೆ ಸಂಪರ್ಕದಲ್ಲಿರಿ. ವಾಪಸ್ ಬಂದೆ ಶಬೀರ್.